ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದು ತಮಗೆಲ್ಲರಿಗೂ ರಾಶಿ ಚಕ್ರದ ಪ್ರಕಾರ ಸಹೋದರಿಯರು ಹೇಗೆ ತಮ್ಮ ಸಹೋದರನ ಕೈಗೆ ಯಾವ ಬಣ್ಣದ ರಾಖಿಯನ್ನು ಕಟ್ಟಬೇಕು ಎಂಬ ವಿವರಣೆಯನ್ನು ಇಲ್ಲಿ ತಿಳಿಸಲಾಗಿದೆ. ಮೇಷ, ಈ ರಾಶಿಯ ಸಹೋದರನಿಗೆ ಹಾಲಿನಿಂದ ತಯಾರಿಸಿದ ಸಿಹಿ ತಿಂಡಿ ತಿನ್ನಿಸಿ ಮತ್ತು ಕೆಂಪು ದಾರದಿಂದ ಮಾಡಿದ ರಾಖಿಯನ್ನು ಕಟ್ಟಿರಿ. ವೃಷಭ ರಾಶಿ, ಈ ರಾಶಿಯ ಸಹೋದರನಿಗೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮತ್ತು ಬಿಳಿ ರೇಷ್ಮೆ ದಾರದಿಂದ ರಾಖಿ ಕಟ್ಟಿರಿ. ಮಿಥುನ ರಾಶಿ, ಈ ರಾಶಿಯ ಸಹೋದರನಿಗೆ ಕಡಲೆ ಹಿಟ್ಟಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ನೀಡಿ ಮತ್ತು ಹಸಿರು ದಾರದಿಂದ ರಾಖಿಯನ್ನು ಕಟ್ಟಿರಿ. ಕರ್ಕಾಟಕ ರಾಶಿ, ಈ ರಾಶಿಯ ಸಹೋದರನಿಗೆ ಹಾಲಿನಿಂದ ತಯಾರಿಸಿದ ಸಿಹಿ ತಿಂಡಿ ನೀಡಿ ಮತ್ತು ಹಳದಿ ರೇಷ್ಮೆ ರಾಖಿ ಕಟ್ಟಬೇಕು. ಸಿಂಹ ರಾಶಿ, ಈ ರಾಶಿಯ ಸಹೋದರನಿಗೆ ರಸಗುಲ್ಲ ಅಥವಾ ಗುಲಾಬ್ ಜಾಮೂನು ಸಿಹಿ ತಿಂಡಿಗಳನ್ನು ತಿನ್ನಿಸಿ ಮತ್ತು ಪಂಚರಂಗಿ ದಾರದಿಂದ ರಾಖಿಯನ್ನು ಕಟ್ಟಿರಿ. ಕನ್ಯಾ ರಾಶಿ, ಈ ರಾಶಿಯ ಸಹೋದರನಿಗೆ ಮೋತಿಚೂರ್ ಲಡ್ಡುಗಳನ್ನು ತಿನ್ನಿಸಿ ಮತ್ತು ಗಣೇಶನ ಚಿಹ್ನೆ ಇರುವ ರಾಖಿಯನ್ನು ಕಟ್ಟಿರಿ. ತುಲಾ ರಾಶಿ, ಈ ರಾಶಿಯ ಸಹೋದರನಿಗೆ ಹಲ್ವಾ ಅಥವಾ ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳನ್ನು ನೀಡಿ ಮತ್ತು ರೇಷ್ಮೆ ತಿಳಿ ಹಳದಿ ದಾರದಿಂದ ರಾಖಿಯನ್ನು ಕಟ್ಟಿರಿ. ವೃಶ್ಚಿಕ ರಾಶಿ, ಈ ರಾಶಿಯ ಸಹೋದರನಿಗೆ ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ನೀಡಿ ಮತ್ತು ಗುಲಾಬಿ ದಾರದಿಂದ ರಾಖಿಯನ್ನು ಕಟ್ಟಿರಿ. ಧನಸ್ಸು ರಾಶಿ, ಈ ರಾಶಿಯ ಸಹೋದರನಿಗೆ ರಸಗುಲ್ಲವನ್ನು ತಿನ್ನಿಸಿ ಹಳದಿ ಮತ್ತು ಬಿಳಿ ದಾರದಿಂದ ಮಾಡಿದ ರಾಖಿಯನ್ನು ಕಟ್ಟಿರಿ. ಮಕರ ರಾಶಿ, ಈ ರಾಶಿಯ ಸಹೋದರನಿಗೆ ಸಿಹಿ ತಿನ್ನಿಸಿ ಮತ್ತು ಮಿಶ್ರ ಎಳೆಗಳಿಂದ ರಾಖಿಯನ್ನು ಕಟ್ಟಿರಿ. ಕುಂಭ ರಾಶಿ, ಈ ರಾಶಿಯ ಸಹೋದರನಿಗೆ ಹಸಿರು ಬಣ್ಣದ ಸಿಹಿ ತಿಂಡಿಗಳನ್ನು ನೀಡಿ ಮತ್ತು ನೀಲಿ ಬಣ್ಣದ ರಾಖಿಯನ್ನು ಕಟ್ಟಿರಿ. ಮೀನ ರಾಶಿ, ಈ ರಾಶಿಯ ಸಹೋದರನಿಗೆ ಹಾಲಿನ ಕೇಕ್ ತಿನ್ನಿಸಿ ಮತ್ತು ಹಳದಿ ನೀಲಿ ಬಣ್ಣದ ರಾಖಿಯನ್ನು ಕಟ್ಟಿರಿ.